ನನ್ನ ಹೆಸರು ಜಾನೆಟ್, ನಮ್ಮ ಅಪ್ಪನ ಹೆಸರು ಜಾನ್ಸನ್. ನಾನು ಬೀದರಿಂದ ಇದ್ದೀನಿ. ಐ ಆಮ್ ಪರ್ಸಿಕ್ಯೂಟಿಂಗ್ ಮೈ ಫಿಸಿಯೋಥೆರಪಿ ಇನ್ ಬ್ಯಾಂಗ್ಳೂರಲ್ಲಿ. ನನ್ನ ಹೆಸರು ಜಾನ್ಸನ್ ಅಂತ, ಬೀದರಿಂದ. ನಾನು ಸೆಕೆಂಡ್ ಇಯರ್ ಇರುವಾಗ ನನ್ನ ಫಿಸಿಕ್ಸ್ ಪೇಪರ್ ಬ್ಯಾಕ್ ಆಗಿತ್ತು. ನಾನು ಡಿಪ್ರೆಷನಲ್ಲಿದ್ದೆ. ಮತ್ತು ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ನನ್ನ ಸ್ಟಡೀಸ್ ನಾನು ಮಾಡಬೇಕಂತೆ. ನನ್ನ ಪೇರೆಂಟ್ಸ್ ಎಲ್ಲ ನನಗೆ ಫೋರ್ಸ್ ಮಾಡ್ತಾಯಿದ್ರು, ನೀನು ಓದಬೇಕು, ನೀನು ಮಾಡಬೇಕು, ನೀನು ಬಂದು ಹೋಗಿ ಏನಾರ ಮಾಡಬೇಕು ನಿನ್ನ ಫ್ಯೂಚರಲ್ಲಿ ಅಂತೆ. ಬಟ್ ನನಗೇನು ನಾನು ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನನಗೆ ಈಗ ಫಿಸಿಕ್ಸ್ ಪೇಪರ್ ಬ್ಯಾಕ್ ಆಗಿದೆ, ನಾನೇನು ಓದಲಿ ಅಂಥೇಳಿ ನನಗೆ ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ಮಗಳು PUCಯಲ್ಲಿ ಫೇಲ್ ಆದಾಗ ತುಂಬ ಡಿಸಪಾಯಿಂಟ್ ಆಗಿತ್ತು. ಅವಳು ಆಶೆನ ಬಿಟ್ಟಿದ್ರು, ನಾನು ಇನ್ನು ಮುಂದೆ ಓದಲ್ಲ ಅಂತ. ಮತ್ತು ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಮಾತು ಕೇಳ್ತಾ ಇದ್ದಿದ್ದಿಲ್ಲ. ಅವರು ಸ್ಟಡಿ ಮಾಡು ಅಂದರೆ ನಾನು ಸ್ಟಡಿ ಮಾಡ್ತಾ ಇದ್ದಿಲ್ಲ. ಐ ವಾಸ್ ನಾಟ್ ಒಬೇಯಿಂಗ್ ದೆಮ್. ಆ್ಯಂಡ್ ನಾನು ಒಬೇ ಮಾಡಿದಾಗ ಅವರೆಲ್ಲ ನನಗೆ ಬೈದು ಎಲ್ಲ ಹೇಳಿ ಮತ್ತು ನನಗೆ ನೀನು ಓದಬೇಕಂತ ನನಗೆ ಫೋರ್ಸ್ ಮಾಡ್ತಾಯಿದ್ರು. ಬಟ್ ನಾನು ಸ್ಟಡಿ ಮಾಡಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದು. ಆ್ಯಂಡ್ ನಾರ್ಮಲಿ ಐ ವೆಂಟ್ ಟು ಬ್ರದರ್ ಪಾಲ್ ದಿನಾಕರ್ಸ್ ಮೀಟಿಂಗ್ ವಾಸ್ ಹೆಲ್ಡ್ ಇನ್ ಬೀದರ್. ಆ್ಯಂಡ್ ನಾನು ಅಲ್ಲಿ ಹೋದಾಗ ಐ ವಾಸ್ ಸೆಕೆಂಡ್ ಡೇ ವೆನ್ ಐ ವಾಸ್ ಪ್ರೇಯಿಂಗ್ ಆ್ಯಂಡ್ ಮೈ ಐಸ್ ವಾಸ್ ಫಿಲ್ಡ್ ವಿತ್ ಟಿಯರ್ಸ್. ನನ್ನ ಕಣ್ ತುಂಬ ನೀರಾಗ್ಬಿಟ್ಟಿವು. ಆ್ಯಂಡ್ ಐ ವಾಸ್ ಲೈಕ್ ಪ್ರೇಯಿಂಗ್ ಆ್ಯಂಡ್ ಈವನ್ ಮೈ ಫ್ಯಾಮಿಲಿ ವಾಸ್ ಪ್ರೇಯಿಂಗ್. ವಿ ಆರ್ ಪ್ರೇಯಿಂಗ್ ದಟ್ ನಾಟ್ ವಾಟ್ಸ್ ಯುವರ್ ವಿಲ್, ಯು ಶೋ ಬಿ ಯುವರ್ ವಿಲ್. ನಮ್ಮ ಚಿತ್ತ ಅಲ್ಲ, ದೇವರ ನಿನ್ನ ಚಿತ್ತ ಆಗಲಿ ಅಂತ. ಸಮಥಿಂಗ್ ಫೆಲ್ಟ್ ಈಸ್ ಲೈಕ್ ನಾನು ಎದುರುಗಡೆ ಏನೋ ಹೋಯ್ತು. ದ ಲೈಟ್ ವೆಂಟ್ ಇನ್ ಫ್ರಂಟ್ ಆಫ್ ಮೀ ಆ್ಯಂಡ್ ಐ ಹ್ಯಾಡ್ ಸಮಥಿಂಗ್ ವಿಷನ್. After that, I started praying very strongly. Now the kingdom of God is coming into you. ಈಗ ದೇವರ ರಾಜ್ಯ ನಿಮ್ಮೊಳಗೆ ಬರುತ್ತಿದೆ. Come on, praise Him. ಬನ್ನಿ ದೇವರಿಗೆ ಸ್ತೋತ್ರ ಮಾಡಿ. All the things are going away right now. ಪುರಾತನ ಸಂಗತಿಗಳು ಹೋಗುತ್ತಿದೆ. You are becoming new. ನೀವು ನೂತನಗೊಳ್ಳುತ್ತಿದ್ದೀರಿ. ಜಾನೆಟ್ ಪಾಲ್ ದಿನಾಕರ್ ನನ್ನ ಹೆಸರು ಕರೆದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ ಅದು ನನ್ನ ಹೆಸರು ಅಂತೆ. ಫಾರ್ ಸಮ್ 5 minutes ಐ ವಾಸ್ ಶಾಕ್ಡ್ ಆ್ಯಂಡ್ ಬ್ಲಷಿಂಗ್. ಆ್ಯಂಡ್ ನನಗೆ ಗೊತ್ತಿದ್ದಿಲ್ಲ ಅದು ನನ್ನೇ ಹೆಸರು ಅಂಥೇಳಿ. ತುಂಬ ಜೆನೆಟ್ ಆಗಿದ್ದಾರೆ, ನನ್ನ ಹೆಸರು ಏನಕ್ಕಿರ್ಬೋದು ಅಂಥೇಳಿ ನಾನು ಶಾಕ್ ಆದೆ. ಯಾಕಂದ್ರೆ ನಾವು ಕೂಡ ಹತ್ರನೇ ಕುಂತಿದ್ವಿ. ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ಮಗಳೇ ಹೆಸರು. ಯಾಕಂದರೆ ಎಷ್ಟೊಂದು ಜನ ಜಾನೆಟ್ ಇದ್ದರು, ಬಟ್ ಅದರಲ್ಲಿ ನಮ್ಮ ಮಗಳೇ ಜಾನೆಟ್ ಅಂತ ನಾವು ಕನ್ಫರ್ಮ್ ಮಾಡಿಲ್ಲ. ಬಟ್ ಆಕಿನ ಡೀಟೇಲ್ಸ್ ಎಲ್ಲ ಹೇಳಿದಾಗ ಖಚಿತ ಇತ್ತು, ಎಸ್ ಇವಳು ನಮ್ಮ ಮಗಳೇ ಅಂತ. ಜಾನೆಟ್, you are becoming new. ನೀವು ನೂತನಗೊಳ್ಳುತ್ತಿದ್ದೀರಿ. New life is coming into you. ನೂತನ ಜೀವಿತ ನಿಮ್ಮೊಳಗೆ ಬರುತ್ತಿದೆ. Your organs are becoming new. ನಿಮ್ಮ ಅಂಗಗಳು ನೂತನಗೊಳ್ಳುತ್ತಿದೆ. ಅಂಕಲ್ ಹೇಳಿದ್ರು, ನಿಮ್ಮದು ಇಲ್ಲ ನಿನ್ನ ಆರ್ಗನ್ಸ್ ಎಲ್ಲ ಕರೆಕ್ಟ್ ಆಗುತ್ತೆ, ನೀನು ನ್ಯೂ ಆಗಿದೆಯಾ ಅಂಥೇಳಿ, ನೀನು ರಿನ್ಯೂ ಆಗ್ತಾ ಇದೆಯಾ ಅಂಥೇಳಿ ಹೇಳಿದ್ರು. ಸೊ ದಟ್ ವಾಸ್ ಆಲ್ ಮೈ ಡೀಟೇಲ್ಸ್. ಆ್ಯಂಡ್ ದಟ್ ಆಫ್ಟರ್ ದ್ಯಾಟ್ ನಾನು ಅಂದ್ಕೊಂಡೆ ನಾನೇ ಇದ್ದೀನಿ ಅಂಥೇಳಿ. ಸೊ ಐ ವೆಂಟ್ ಆ್ಯಂಡ್ Janet Smita. Yesterday you called me my name, that I have renewed my life and I am new now. So I have decided yesterday night and I have repented it for Jesus. I have to start a new life. I accepted Jesus as my personal savior even though I was suffering from depression. So God spoke through uncle and I started my new life. Thanks for uncle. Shall we clap our hands and give Jesus all the glory? The Holy Spirit shows me that you will enter into the medical field and God will raise you to great heights and you will bring healing to many people. ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಸೇರ್ತೀರಿ, ಅನೇಕರಿಗೆ ಸ್ವಸ್ಥತೆ ತರುತ್ತೀರಿ ಎಂಬುದಾಗಿ ಪವಿತ್ರ ಆತ್ಮ ತೋರಿಸಿದ್ದಾರೆ. Thank you, Lord. You have a plan for your dear daughter Janet. ಕರ್ತನೇ, ನಿನ್ನ ಪ್ರಿಯ ಮಗಳು ಜಾನೆಟ್ಗಾಗಿ ಒಳ್ಳೆ ಯೋಜನೆ She ಇಟ್ಟಿದ್ದೀರಿ. is your beloved child. ಆಕೆ ನಿನ್ನ ಪ್ರಿಯ ಮಗಳು. Raise her to great heights, ಆಕೆಯನ್ನು ಉನ್ನತ ಮಟ್ಟದಲ್ಲಿ even the heights of administration in this country, ಮತ್ತು ಈ ದೇಶದಲ್ಲಿ ಆಡಳಿತದ ಮಟ್ಟಿಗೆ, and bring healing to many people through her, Lord. ಅನೇಕರ ಮುಖಾಂತರವಾಗಿ ಈಕೆಗೆ Honor ಸ್ವಸ್ಥತೆ. this family. ಮತ್ತು ಆಫ್ಟರ್ ಪಾಲ್ ದಿನಕ್ಕೆ ಅಂಕಿನ ಪ್ರೇಯರ್ ಮಾಡಿದಾಗ ಲೈಕ್ ನನ್ನ ತಲೆಯಲ್ಲಿ ಏನೋ ಬಂದಿತ್ತು, ನಾನು ಪಾಸ್ ಆಗೇಬೇಕು ಈ ವರ್ಷ ಅಂಥೇಳಿ ಓದಿ ನೆಕ್ಸ್ಟ್ ಅದು ಪೇಪರ್ ನಾನು ತೆಕ್ಕೊಂಡು ನಾನು ಐ ವಾಸ್ ಪಾಸ್ಡ್ ಆ್ಯಂಡ್ ವಿತ್ ಗುಡ್ ಮಾರ್ಕ್ಸ್ ಐ ವಾಸ್ ಪಾಸ್ಡ್. ಆ್ಯಂಡ್ ಇವಾಗ ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬೇ ಆಗಿ ನಾವು ಮಾತೆಲ್ಲ ಕೇಳ್ತಾ ಇದ್ದೀನಿ. ಆಮೇಲೆ ಆಕೆ ಮುಂದೆ ಡಿಗ್ರಿ ಮಾಡ್ಬೇಕನ್ನೋದಾಗ ನಾವು ಆಕೆಗೆ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದೆ. ಕಾಲೇಜ್ನಲ್ಲಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಎಂಬ ಏನೋ ಬೇರೆ ಕೋರ್ಸ್ ಮಾಡ್ಬೇಕಂತ ಬಂದಿದ್ದು. ಡಾಕ್ಟರ್ ಪಾಲ್ ದಿನಾಕರ್ ಅಂಕಲ್ ಯಾವಾಗ ಪ್ರೊಫೆಸಿ ಮಾಡಿದ್ರು, ಅವಾಗ ನನಗೆ ನೆನಪಿದ್ದಿಲ್ಲ. ನಾನು ನೆನ್ಸ್ಕೊಬಿಟ್ಟೆ ನಾನು
ಪ್ರೊಫೆಸಿ ಆಗಿದೆ ದಟ್ ಐ ವಿಲ್ ಬಿಕಮ್ ಅ ಡಾಕ್ಟರ್ ಅಂತೆ. ಮತ್ತು ನಾನು ಮರ್ತೋಗ್ಬಿಟ್ಟು ನಾನು ಬೇರೆ ಕೋರ್ಸಿಗೆ ಹೋಗ್ಬೇಕಂತ ಟ್ರೈ ಮಾಡಿ ಬಿಸ್ನೆಸ್ ಮ್ಯಾನೇಜ್ಮೆಂಟು ಅದು ಇದು ಅಂತ ನಾನು ತೊಗೊಂಡ್ಬಿಟ್ಟೆ. ಆಫ್ಟರ್ 15 ಮಿನಿಟ್ಸ್ ಜೀಸಸ್ ಏನು ಮಿರಾಕಲ್ ಮಾಡಿರೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಮೈ ಡ್ಯಾಡ್ ಸ್ಟಾರ್ಟೆಡ್ ಟಾಕಿಂಗ್ ವಿತ್ ದ ಡಾಕ್ಟರೇಟ್ ಪೀಪಲ್ ಹೂ ಆರ್ ಕನ್ಸರ್ನ್ ವಿತ್ ದ ಡಾಕ್ಟರ್ ಇನ್ ಮೈ ಕಾಲೇಜ್. ಸೊ ಆ ಒಂದು ದಿವಸ ನೋಡುವಾಗ ವಿದಿನ್ 15 ಮಿನಿಟ್ಸ್ ಆಕಿನ ಮೈಂಡ್ ಸೆಟ್ ಎಲ್ಲ ಚೇಂಜ್ ಮಾಡ್ತಳು. ಈಗ ಡೈರೆಕ್ಟ್ ನಾನು ಫಿಸಿಯೋಥೆರಪಿ ಮಾಡ್ತೀನಿ ಅಂತ ಅಂದ್ಕೊಂಡ್ರು. ಇದು ನಾವೇನು ಮಾಡಿಲ್ಲ, ಬಟ್ ವಿ ಆರ್ ಪ್ರೇಯಿಂಗ್ ದಟ್ ಲಾಟ್ ವಾಟ್ಸ್ ಯುವರ್ ವಿಲ್, ಯು ಶೋ ಮಿ ಯುವರ್ ವಿಲ್. ನಮ್ಮ ಚಿತ್ತ ಅಲ್ಲ, ದೇವ ನಿನ್ನ ಚಿತ್ತ ಆಗಲಿ ಅಂತ. ಬಟ್ ಆಮೇಲೆ ಒಂದು ದಿವಸ ಅದ ನಂತರ ನಾವು ಅಡ್ಮಿಷನ್ ಮಾಡಿ ಹೋಗುವಾಗ ದೆನ್ ಐ ರಿಯಲೈಸ್ ಎಸ್ ಬ್ರದರ್ ಪಾಲ್ ದಿನಕರ್ ಅವ್ರು ಹೇಳಿದಂಥ ಮಾತು ಸತ್ಯ ಇತ್ತು, ಅವ್ರು ಪ್ರೊಫೆಸಿ ಮಾಡಿದ ಸತ್ಯ ಐತೆ ಅಂತ ನಾವು ಖಚಿತಪಡಿಸಿದ್ದೇವೆ. ಮಗಳು ಭಾಳ ಅರಗೆಂಟ್ ಆಗಿದ್ದು ನಮ್ಮ ಮಾತು ಕೇಳಿಲ್ಲ. ಬಟ್ ಇವಾಗ ನೋಡ್ತೀರ ಶೀ ಇಸ್ ಗುಡ್. ನಾವೇನು ಹೇಳಿದ್ರು ಕೂಡ ಕೇಳ್ತಾ ಇದ್ದಾಳೆ, ಆಕೆ ಒಳ್ಳೆ ನಿಮ್ಗೆ ಓದ್ತಾ ಇದ್ದಾಳೆ. ಮತ್ತು ಇವಾಗ ಫಿಸಿಯೋಥೆರಪಿ ಮಾಡ್ತಾ ಇದ್ದೀನಿ. ನಾನು ಸೆಕೆಂಡ್ ಇಯರ್ ಫಿಸಿಯೋಥೆರಪಿ ಮಾಡ್ತಾ ಇದ್ದೀನಿ. ನಾನು ಒಳ್ಳೆ ಉತ್ತಮ ಡಾಕ್ಟರ್ ಆಗ್ತೀನಿ ಅಂತ ನಾನು ಐ ಬಿಲೀವ್ ಇನ್ ಗಾಡ್. ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದು ಪಾಲ್ ದಿನಕರ್ ಅಂಕಲ್ಗೆ ಅವ್ರಿಗೆ ವಂದನೆ ಸಲ್ಲಿಸ್ತೀನಿ.